ವೀಳ್ಯದೆಲೆ ಬೀಡ ತಿಂದಿದ್ದೀರಾ? ಆದ್ರೆ ವೀಳ್ಯದೆಲೆ ಶರಬತ್ ಕುಡ್ದಿದ್ದೀರಾ? ಒಂದ್ಸತಿ ಈ ಬೇಸಿಗೆಯಲ್ಲಿ ಈ ವೀಳ್ಯದೆಲೆ ಶರಬತ್ನ ಮಾಡಿ ಕುಡಿಯಿರಿ. ಎಲ್ಲರೂ ತಮ್ಮನ್ನು ಅಪ್ರಿಶಿಯೇಟ್ ಮಾಡದಂತೂ ಗ್ಯಾರಂಟಿ. ದೇಹ ತಂಪಾಗಿಸುತ್ತದೆ, ಮನಸ್ಸು ಉಲ್ಲಾಸದಾಯಕವಾಗಿಸುತ್ತದೆ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಮೊದ್ಲಿಗೆ ನಾನಿಲ್ಲಿ ಫ್ರೆಶ್ ಆಗಿರೋ 10-12 ವೀಳ್ಯದೆಲೆ ತಗೊಂಡಿದ್ದೀನಿ. ನಂತರ 1/4 ಕಪ್ ಸೋಂಪುಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದ್ ಬೌಲ್ಗೆ ಹಾಕೊಂಡಿದ್ದೀನಿ. ಅದೇ ಬೌಲ್ಗೆ 10-12 ಏಲಕ್ಕಿ ಹಾಕೊಂಡು ಚೆನ್ನಾಗಿ ತೊಳೆದು 4-5 ಅವರು ನೆನೆ ಇಟ್ಕೊಳ್ತೀನಿ. ಹಾಗೇನೆ 2 ಸ್ಪೂನ್ ಸಬ್ಜಾ ಬೀಜ ಅಂದ್ರೆ ಕಾಮಕಸ್ತೂರಿ ಬೀಜ ಅಥವಾ ತುಳಸಿ ಬೀಜ ಅಂತಾನೂ ಕೂಡ ಹೇಳ್ತಾರೆ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ. ಇದನ್ನು ಸಹ 4-5 ಅವರು ನೆನ್ಸಿಟ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಬಾದಾಮ್ ಗೋಂದ್ ಅಥವಾ ಗೋಂದ್ ಕತೀರಾ ಅಂತ ಕರೀತಾರೆ. ಇದನ್ನು ಸಹಿತ ರಾತ್ರಿ ನೆನೆಸಿ ಬೆಳಿಗ್ಗೆ ಯೂಸ್ ಮಾಡ್ಕೋಬೇಕು. ಇದು ಮಾತ್ರ 10 ಅವರು ನೆನೆ ಇಡಬೇಕಾಗುತ್ತೆ. ಇದು ಚೆನ್ನಾಗಿ ನೆಂದಿ ಜಲ್ಲಿ ತರ ಆಗುತ್ತೆ. ಈಗ ನಾನು ವೀಳ್ಯದೆಲೆ ಎಲ್ಲಾನು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ ತಗೋತೀನಿ. ಆ ಪ್ಲೇಟ್ಗೆ ಇವಾಗ ನಾನು ವೀಳ್ಯದೆಲೆನ ಈ ತರ ಫೋಲ್ಡ್ ಮಾಡ್ಕೊಂಡು ಅಂದ್ರೆ ವೀಳ್ಯದೆಲೆ ತೊಟ್ಟೆಲ್ಲನ್ನು ನಾನು ತೆಗೆದು ಇಟ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ಇವಾಗ ಅದೇ ಪ್ಲೇಟ್ಗೆ ನಾನು ವೀಳ್ಯದೆಲೆನ ಒಂದು ಕತ್ರಿ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ನಿಜವಾಗ್ಲೂ ನಿಮ್ಗೆ ತಿಳಿದಿರೋ ಹಾಗೆ ವೀಳ್ಯದೆಲೆ ತಿನ್ನೋದ್ರಿಂದ ಎಷ್ಟೊಂದು ಲಾಭಗಳಿವೆ ಅನ್ನೋದಾದ್ರೆ ಅಸಿಡಿಟಿ, ಡೈಜೆಷನ್ಗೆ, ಒಸಡು ನೋವು, ಬಾಯಿ ದುರ್ವಾಸನೆಗೆ, ಹಲ್ಲು ಮತ್ತು ಒಸಡುಗಳನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ. ಹಳೆ ಕಾಲದಲ್ಲಿ ಇದನ್ನ ಟೂತ್ ಪೇಸ್ಟ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ರು. ಶೀತ ಮತ್ತೆ ಕೆಮ್ಮು, ಉಸಿರಾಟದ ಸಮಸ್ಯೆ, ಎಷ್ಟೋ ರೋಗಗಳಿಗೂ ವೀಳ್ಯದೆಲೆ ಇದೊಂದು ಈ ಪ್ರಕೃತಿಯ ನ್ಯಾಚುರಲ್ ರೆಮಿಡಿ ಅಂತ ಕೂಡ ಹೇಳ್ಬೋದು. ನೋಡಿ ಇವಾಗ ಎಲೆಗಳನ್ನು ಈ ತರ ನೀಟಾಗಿ ಕಟ್ ಮಾಡ್ಕೊಂಡೆ ಸಣ್ಣ ಸಣ್ಣದಾಗಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೋತೀನಿ. ಈ ಕಟ್ ಮಾಡಿದ ಎಲೆಗಳನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರ್ನ ಬೆರೆಸ್ಕೊಂಡು ಫೈನ್ ಪೇಸ್ಟ್ ಆಗಿ ರುಬ್ಕೋತಿದ್ದೀನಿ. ನೋಡಿ ಇವಾಗ ವೀಳ್ಯದೆಲೆ ಪೇಸ್ಟ್ ಆಗಿದೆ. ಇವಾಗ ಇದಕ್ಕೆ ಇನ್ನೊಂದು ಆಯುರ್ವೇದ ಸೇರಿಸ್ಕೋತೀನಿ. ಅದೇನಂದ್ರೆ ರೋಸ್ ಗುಲ್ಕಂದ್. ಇದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ರೋಸ್ ಗುಲ್ಕಂದನ್ನು ಕೂಡ 1/4 ಕಪ್ನ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನಾನು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಒಂದು ಪ್ಯಾನ್ಗೆ ಶಿಫ್ಟ್ ಮಾಡ್ಕೊತೀನಿ. ನಂತರ ನೆನೆ ಇಟ್ಟ ಈ ಸೋಂಪು ಕಾಳು, ಏಲಕ್ಕಿ ನೆನೆದಿದೆ ನೀವು ನೋಡಿರ್ಬೋದು. ಇದನ್ನು ಸಹ ನಾನು ಮಿಕ್ಸರ್ ಜಾರ್ಗೆ ಹಾಕಿ ನೀರನ್ನು ಬಹಳ ಹಾಕೋಬಾರ್ದು, ಅದು ನಯಸ್ಸಾಗಿ ಪೇಸ್ಟ್ ಆಗಲ್ಲ. ಸೊ ನಾವೇನ್ ನೆನ್ಸಿಟ್ಟಿರ್ತೀವಲ್ಲ ಅಷ್ಟೇ ನೀರಲ್ಲಿ ನಾನು ಇದನ್ನ ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಅದೇ ಪ್ಯಾನ್ಗೆ ಇದನ್ನ ಹಾಕೊಳ್ತಿದ್ದೀನಿ. ನೋಡಿ ಇವಾಗ ವೀಳ್ಯದೆಲೆ ಮತ್ತು ಸೋಂಪು ಕಾಳು ಪೇಸ್ಟ್ ಎರಡನ್ನೂ ಕೂಡ ಈ ಪ್ಯಾನ್ಗೆ ಹಾಕೊಂಡು ಇವಾಗ ಒಲೆ ಮೇಲೆ ಇದನ್ನ ಕುದಿಯಕ್ಕೆ ಇಟ್ಕೊಂತೀನಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ತರ ಕೈ ಆಡಿಸ್ತಾನೆ ಇರಬೇಕು. ಇವಾಗ ಇದು 3-4 ನಿಮಿಷ ಆಗಿದೆ ಒಲೆ ಮೇಲಿಟ್ಟು. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದಕ್ಕೆ ನಾನು ಸ್ವೀಟ್ಗೋಸ್ಕರ 1/2 ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ. 2 ನಿಮಿಷ ಸಕ್ಕರೆ ಕರಗೋವರೆಗೂ ಬೇಯಿಸ್ಕೊಳ್ತೀನಿ. ನೋಡಿ ಇವಾಗ ಇದು ಗಟ್ಟಿಯಾಗಿ ಬಂದಿದೆ. ಈ ಬೇಸಿಗೆ ಕಾಲದಲ್ಲಿ ಈ ತರ ಶರ್ಬತ್ ಬೇಸ್ನ ನೀವು ರೆಡಿ ಮಾಡ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ತಟ್ ಅಂತ ರೆಡಿ ಮಾಡ್ಕೋಬಹುದು. ನೋಡಿ ಇವಾಗ ನಾನು ಕೈ ಬೆರಳಲ್ಲಿ ಈ ತರ ಹಿಂಗ್ ಮಾಡಿದ್ರೆ ಸ್ವಲ್ಪ ಅಂಟ್ಕೋಬೇಕು. ಇವಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ಇವಾಗ ನಾನು ಕಲರ್ಗೋಸ್ಕರ ಆರ್ಗ್ಯಾನಿಕ್ ಫುಡ್ ಕಲರ್ 2 ಆ್ಯಡ್ ಮಾಡ್ಕೊಳ್ತೀನಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡು ಈ ಮಿಶ್ರಣ ತಣ್ಣಗಾಗೋಕೆ ಎತ್ತಿಟ್ಕೋತೀನಿ. ನಂತರ ನಾನು 1/2 ಲೀಟರ್ ಹಾಲನ್ನ ಚೆನ್ನಾಗಿ ಕಾಯಿಸಿ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು ಇದು ಎಷ್ಟು ಥಿಕ್ ಅಂಡ್ ಗ್ರೀನಿಶ್ ಆಗಿದೆ ಅಂತ. ಈ ಬೇಸಿಗೆಯಲ್ಲಿ ಹೊರಗಡೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇಂತಹ ಹೆಲ್ದಿ ವೀಳ್ಯದೆಲೆ ಶರಬತ್ ಕುಡಿದು ದೇಹವನ್ನು ತಂಪಾಗಿಸಿಕೊಳ್ಳುವುದಲ್ಲದೆ ಆಯಾಸ ಕೂಡ ನಿವಾರಿಸಿಕೊಳ್ಳಬಹುದು. ಒಟ್ಟಿನಲ್ಲಿ ಹೇಳೋದಾದ್ರೆ ಇದೊಂದು ಪಕ್ಕ ಆಯುರ್ವೇದ ತಂಪಾದ ಪಾನೀಯ. ನಂತರ ಇದನ್ನ ಒಂದು ಜರಡಿ ಸಹಾಯದಿಂದ ಸೋಸ್ಕೊಳ್ತೀನಿ. ಇದನ್ನ ಹೀಗೆ ಕೈ ಆಡ್ತಾ ಡ್ರೈ ಆಗೋವರೆಗೂ ಸೋಸ್ಕೊಳ್ಬೇಕು. ಇಲ್ಲ ಅಂದ್ರೆ ಒಂದು ಸ್ಟೀಲ್ ಗ್ಲಾಸ್ ಸಹಾಯದಿಂದ ಮಿದ್ದಿ ಕೂಡ ಸೋಸ್ಕೊಳ್ಬಹುದು. ನಿಜವಾಗ್ಲೂ ಎಂತಹ ಸುವಾಸನೆ ಅಂದ್ರೆ ಮನೆಯೆಲ್ಲ ಗಮ್ ಅಂತ ಇದೆ. ಮತ್ತು ಇಲ್ಲಿ ನಾನು ಗೋಂದ್ ಕತೀರ ಯೂಸ್ ಮಾಡಿದ್ದೀನಿ. ಆಯುರ್ವೇದದಲ್ಲಿ ಇದನ್ನ ಅಮೃತಕ್ಕೆ ಹೋಲಿಸಲಾಗಿದೆ. ದೇಹ ತಂಪಾಗಿಸುತ್ತದೆ ಮತ್ತು ದಣಿವು ಕೂಡ ನಿವಾರಿಸುವುದಲ್ಲದೆ ವೀಕ್ನೆಸ್ ಕೂಡ ಹೋಗಲಾಡಿಸುತ್ತದೆ. ಈಗ ನಮ್ಮ ವೀಳ್ಯದೆಲೆ ಶರಬತ್ ಬೇಸ್ ರೆಡಿ ಆಗಿದೆ. ಈಗ ನೆನೆ ಇಟ್ಟ ಗೋಂದ್ ಕತೀರ ನೀರನ್ನೆಲ್ಲ ಹೀರ್ಕೊಂಡು ಹೂ ತರ ಅರಳಿದೆ. ಈ ಗೋಂದ್ ಕತೀರ ಯೂಸ್ ಮಾಡೋದ್ರಿಂದ ಬಾಯಿ ಹುಣ್ಣಾದಾಗ ಕೂಡ ಇದು ತುಂಬಾ ದೇಹಕ್ಕೆ ತಂಪು ಕೊಡುತ್ತೆ ಮತ್ತು ಸ್ಕಿನ್ ಗ್ಲೋ ಕೂಡ ಮಾಡುತ್ತೆ. ಹೀಗೆ ಹಲವಾರು ಲಾಭಗಳು ಈ ಗೋಂದ್ ಕತೀರದಲ್ಲಿದೆ. ಸಬ್ಜಾ ಬೀಜಗಳು ಸಹ ನೆನೆದು ಅರಳಿಕೊಂಡಿವೆ. ಇದು ಸಹ ಆಯುರ್ವೇದದಲ್ಲಿ ತುಂಬಾ ಮಹತ್ವ ಪಡೆದಿದೆ. ನಂತರ ನಾನಿಲ್ಲಿ ಒಂದು ಗಾಜಿನ ಪಾತ್ರೆಗೆ ತಣ್ಣಗಾದ ಹಾಲನ್ನ ಹಾಕಿಕೊಳ್ತೀನಿ. ಈ ವೀಳ್ಯದೆಲೆ ಶರ್ಬತ್ತನ್ನು ಹಾಲಿನ ಬದಲು ನೀರಿನಲ್ಲೂ ಸಹ ಮಾಡಬಹುದು. ಹಾಲು ಹಾಕಿದ ನಂತರ ಇದಕ್ಕೆ ನಾನು ನೆನೆಸಿದ ಬಾದಾಮ್ ಗೋಂದ್ ಕತೀರನ್ನ ಸೇರಿಸ್ಕೊಳ್ತೀನಿ. ತದನಂತರ ಸೋಸಿಕೊಂಡ ಈ ವೀಳ್ಯದೆಲೆ ಮಿಶ್ರಣವನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಲ್ಗೆ ಈ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಮಿಶ್ರಣನ ಸೇರಿಸ್ಕೊಳ್ಬೋದು. ಉಳಿದಿರ್ತಕ್ಕಂಥ ಮಿಶ್ರಣನ ಕೂಡ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕೊಂಡು
ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಕ್ಕಂತ ಈ ಸರ್ಬತ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು. ನೋಡಿ ಇಷ್ಟು ಉಳ್ಕೊಂತು. ಇದನ್ನ ನಾನು ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ನೆನ್ಸಿಟ್ಟಿರ್ತಕ್ಕಂಥ ಸಬ್ಜಾ ಬೀಜನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಸಬ್ಜಾ ಬೀಜ ದೇಹಕ್ಕೆ ತುಂಬಾ ತಂಪು ಮತ್ತು ನಾನು ಇದಕ್ಕೆ ತಂಪಾಗೋದಕ್ಕೋಸ್ಕರ ಐಸ್ ಕ್ಯೂಬ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಶರ್ಬತ್ತು. ಇವಾಗ ನಾನು ಗುಲಾಬಿ ಹೂವಿನ ಎಲೆಗಳ ದಳವನ್ನು ಕೂಡ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಆಡ್ ಮಾಡ್ಕೊಳ್ತೀನಿ. ಈ ಶರ್ಬತ್ ಕುಡಿಬೇಕಾದ್ರೆ ಒಳ್ಳೆಯ ಸುವಾಸನೆ ಕೂಡ ಕೊಡುತ್ತೆ. ನೋಡ್ಬೋದು ನಮ್ಮ ವೀಳ್ಯದೆಲೆ ಶರಬತ್ತು ಕುಡಿಯೋದಿಕ್ಕೆ ರೆಡಿ ಆಯ್ತು. ಈಗ ಇದನ್ನ ಒಂದು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತೀನಿ. ಈ ಸರ್ಬತ್ ಎಷ್ಟು ರುಚಿಯಾಗಿದೆ ಅಂತಂದ್ರೆ ನಾನ್ ಹೇಳಲ್ಲ, ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಲ್ಲದೆ ಬಳಸಿರೋ ಇಂಗ್ರೀಡಿಯೆಂಟ್ಸ್ ಒಂದಕ್ಕಿಂತ ಒಂದು ಹೆಲ್ತ್ ಬೆನಿಫಿಟ್ಸ್ ಹೊಂದಿವೆ. ಈಗ ಇದನ್ನ ಒಂದು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತೀನಿ. ತಾವು ಹೊರಗಡೆ ಬಣ್ಣ ಬಣ್ಣದ ಗ್ಯಾಸ್ ತುಂಬಿದ ವಿಷಪೂರಿತ ಕೂಲ್ ಡ್ರಿಂಕ್ಸ್ ಕುಡಿಯೋದನ್ನು ಬಿಟ್ಟು ನಮ್ಮ ದೇಸಿ ಕೂಲ್ ಡ್ರಿಂಕ್ಸ್ ಕುಡಿಯಿರಿ ಅಂತ ಹೇಳ್ತಾ ಇಂತಹ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.